Watch India's largest kids library only on Jio Hotstar. Download the app now. ಫುರ್ಫುರಿ ನಗರದ ಮಹಾಜನಗಳೇ, ನಿಮ್ಗೆಲ್ಲರಿಗೂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗ ಕೇಳಿ ಸುಮಧುರ ಗೀತೆಗಳ ಮನರಂಜನೆ ಕಾರ್ಯಕ್ರಮ ನಿಮಗಾಗಿ. ಇದು ಎಷ್ಟು ಸಂತೋಷವಾಗಿರುತ್ತೆ ಗೊತ್ತಾ? ನಾವೆಲ್ಲರೂ ಒಂದೇ ಜಾಗದಲ್ಲಿ ಕೂತ್ಕೊಂಡು ನಮ್ ಶ್ರೋತೃಗಳಿಗೆ ಒಳ್ಳೊಳ್ಳೆ ಹಾಡುಗಳನ್ನ ತಲುಪಿಸಬಹುದು. ಹಾಗೆ ನಾನು ಒಳ್ಳೆ ಆರ್ಜೆ ಆಗ್ಬಿಡ್ತೀನಿ. ಮೋಟು ಆರ್ಜೆ ಜನಗಳಿಗೆ ಇಂಟರ್ವ್ಯೂ ಮಾಡ್ತೀನಿ. ಸಖತ್ ಮಜಾ ಇರುತ್ತೆ. ಅಯ್ಯಮ್ಮ, ಮೋಟು ರೇಡಿಯೋ ಜಾಕಿ ಆಗ್ತಾರ? ಆರ್ಜೆ ಆಗ್ಬೇಕಾ? ನಾನ್ ಮಾಡಿಸ್ತೀನಿ, ನಾನು ಖಂಡಿತ ಮಾಡುತ್ತೇನೆ. ರೇಡಿಯೋ ಸ್ಟೇಷನ್ ಅಲ್ಲಿ ನನ್ನೊಬ್ಬ ದೋಸ್ತ್ ಇದ್ದಾನೆ, ಅವನ ಹತ್ರ ನಾನು ಮಾತಾಡ್ತೀನಿ. ನಾನ್ ಮೋಟುನ ಆರ್ಜೆ ಮಾಡೇ ಮಾಡ್ಬಿಡ್ತೀನಿ. ಚಿಂಗಂ ಸರ್ಗೆ ಜಯವಾಗ್ಲಿ. ಈಗ ನಾನು ಫುರ್ಫುರಿ ನಗರದ ಒಳ್ಳೊಳ್ಳೆ ಜನಗಳಿಗೆ ಇಂಟರ್ವ್ಯೂ ಮಾಡೋ ಅವಕಾಶ ಸಿಗ್ಬಿಡುತ್ತೆ. ಫಸ್ಟ್ ಯಾರ್ದು ಇಂಟರ್ವ್ಯೂ ಮಾಡ್ತೀಯಾ? ಯೋಚನೆ ಮಾಡ್ತಿದ್ದೀನಿ, ದೊಡ್ಡ ದೊಡ್ಡ ಮನುಷ್ಯರು ಇಂಟರ್ವ್ಯೂ ಮಾಡ್ಬೇಕು ಅಂತಿದ್ದೀನಿ. ಅಂದ್ರೆ ನಮ್ಮ ಡಾಕ್ಟರ್ ಅಣ್ಣ, ಗಸಿಟಾರಾಮ್, ಪತ್ಲು. ಓಯ್ ಮೋಟು, ಅವ್ರನ್ನ ಬಿಟ್ರೆ ನಿನ್ ಕಣ್ಣಿಗೆ ಯಾರು ಕಾಣಿಸಲ್ವಾ? ಸ್ವಲ್ಪ ಯೋಚನೆ ಮಾಡಿ ಹೇಳು, ಮಹಾನ್ ವ್ಯಕ್ತಿಗಳು ಯಾರಿದ್ದಾರೆ ಅಂತ. ಓಕೆ ಓಕೆ, ನಾನೊಂದು ಐಡಿಯಾ ಕೊಡ್ಲಾ? ತಗೋ. ಯಾವ ಮಹಾನ್ ವ್ಯಕ್ತಿ ಇದಾನೆ ಇಲ್ಲಿ? ಸುಮ್ಮನೆ ಒಳ್ಳೆ ಐಡಿಯಾನ ಕೊಡೋದಿಲ್ಲ. ನಿಮ್ಗೆ ಏನಾದ್ರು ಐಡಿಯಾ ಕೊಟ್ನಾ? ಏನು ಕೊಡ್ತಾನೆ, ಎಲ್ರಿಗೂ ಪಂಚ್ ಮಾಡಿ ಮಾಡಿ ಮೇಲ್ಗಡೆ ಕಳಿಸ್ತಾ ಇದ್ದಾನೆ. ಯಾಕಂಗ್ ಕಳಿಸ್ತಿದ್ದಾನೆ ಗೊತ್ತೇನಾ? ಫಸ್ಟ್ ಅವನ್ ಇಂಟರ್ವ್ಯೂ ತಗೊಳ್ಬೇಕು ಅಂತ. ನಾನು ಮಿಸ್ಟರ್ ಶರ್ಮಾ, ಈ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದೀನಿ. ಬಾಕ್ಸರ್ ನ ಇಂಟರ್ವ್ಯೂ ತಗೊಳ್ಳುವಾಗ ಹಾಡುಗಳು ಹಾಕ್ಬಿಡ್ಬೇಕು. ಮತ್ತೆ ಜನಗಳು ಹಾಡ್ ಕೇಳ್ತಾ ಇರ್ತಾರೆ, ಮತ್ ನೀನು ಅವ್ನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇರ್ಬೇಕು, ಸರಿನಾ? ಓಕೆ 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 ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಫುರ್ಫುರಿ ನಗರ್. ಇವತ್ತು ನನ್ನ ಎದುರಿಗೆ ಫುರ್ಫುರಿ ನಗರದ ಒಬ್ಬ ದೊಡ್ಡ ಮನುಷ್ಯರು ಕೂತ್ಕೊಂಡಿದ್ದಾರೆ. ಯೋಚನೆ ಮಾಡಿ ಅವ್ರು ಯಾರು ಅಂತ. ಬಾಕ್ಸರ್ ಅಣ್ಣ. ಬಾಕ್ಸರ್ ಅಣ್ಣ, ನನ್ನ ಈ ಪ್ರೀತಿಯ ಶೋಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತಾ ಇದ್ದೇನೆ. ಬಾಕ್ಸರ್ ಅಣ್ಣ, ಎಲ್ಲಕ್ಕಿಂತ ಮುಂಚೆ ಹೇಳಿ ಫುರ್ಫುರಿ ನಗರ ಜನಗಳಿಗೆ, ನೀವು ಬಾಕ್ಸರ್ ಯಾವ ರೀತಿ ಆದ್ರಿ ಅಂತ, ಹಾಗೆ ತಾವು ಯಾವಾಗ ನಿರ್ಧರಿಸಿದ್ರಿ ಬಾಕ್ಸರ್ ಆಗಬೇಕು ಅಂತ, ಮತ್ತೆ ನೀವು ಬಾಕ್ಸರ್ ಯಾವಾಗಿಂದ ಆದ್ರಿ ಅಂತ. ಅದು ನಾನು. ಮತ್ತೆ ಬಾಕ್ಸರ್ ಅಣ್ಣ ಈಗ ಎಲ್ಲರನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ, ಅವರು ಬಾಕ್ಸರ್ ಯಾವ ರೀತಿ ಆದ್ರು ಅಂತ. ಅದಕ್ಕೂ ಮುಂಚೆ ಕೇಳೋಣ ಒಂದು ಸುಮಧುರವಾದ ಗೀತೆಯನ್ನ. ಬಾಕ್ಸರ್ ಅಣ್ಣ, ಯಾಕೆ ನಿಮ್ ಮುಖ ಒಂಥರ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ? ನಿಮ್ ಜೀವನದ ಬಗ್ಗೆ ಏನಾದ್ರು ಮಾತಾಡಿ ದಯವಿಟ್ಟು ಪ್ಲೀಸ್. ನೀನು ಆಡಕ್ಕೊಂಡ್ ಕೂತಿದ್ರೆ ನಾನು ಯಾರಿಗೆ ಹೇಳಿ? ನನ್ನನ್ನ ಗುಗ್ಗು ಮಾಡ್ಕೊಂಡಿದ್ಯಾ ನೀನು? ತಗೋ ಇದನ್ನ. ಅಯ್ಯೋ ಮೋಟು, ನೀ ಎಲ್ಲಿಂದ ಬಂದ್ ಬಿದ್ಯಾ ಇಲ್ಲಿ? ಬಾಕ್ಸರಣ್ಣ, ನಾನ್ ತಗೊಳ್ತೀನಿ ನಿಮ್ಮ ಇಂಟರ್ವ್ಯೂ. ಮೋಟುಗೆ ಯಾವುದೇ ಐಡಿಯಾ ಇಲ್ಲ. ನನಗೆ ಇಂಟರ್ವ್ಯೂ ಕೊಡಕ್ ಇಷ್ಟ ಇಲ್ಲ, ಬೇರೆ ಯಾರ್ದಾರು ಮಾಡ್ಕೋ. ಅರೆ ಮೋಟು, ಇಂಟರ್ವ್ಯೂ ಮಾಡ್ತಾ ಇದ್ದಂಗೆ ಜೊತೆಗೆ ಹಾಡು ಕೇಳ್ತಾ ಇದ್ರೆ ಬಾಕ್ಸರ್ ಅಣ್ಣಗೆ ಸಿಟ್ಟು ಬರ್ದೆ ಇನ್ನೇನಾಗುತ್ತೆ ಹೇಳ? ಆ ಮನುಷ್ಯ ಖಂಡಿತ ಪ್ರೊಡ್ಯೂಸರ್ ಆಗಕ್ಕೆ ಸಾಧ್ಯನೇ ಇಲ್ಲ ಕಣೋ. ಯಾರು ನಿಂಗೆ ಐಡಿಯಾ ಕೊಟ್ಟ ಅವನು ನಿಜವಾಗ್ಲೂ ನಿನ್ನ ಗೂಬೆ ಮಾಡ್ತಾ ಇದ್ದಾನೆ ಕಣೋ. ಈಗ ಒಂದು ಕೆಲಸ ಮಾಡು, ಚಿಂಗಂ ಸರ್ ಇಂಟರ್ವ್ಯೂ ಮಾಡೋ ನೋಡೋಣ. ಗುಡ್ ಮಾರ್ನಿಂಗ್ ಫುರ್ಫುರಿ ನಗರ್. ಈಗ ನನ್ನೆದುರು ಕುಳಿತಿದ್ದಾರೆ ಫುರ್ಫುರಿ ನಗರದ ಹೆಸರಾಂತ ಇನ್ಸ್ಪೆಕ್ಟರ್ ಚಿಂಗಂ ಸರ್. ಚಿಂಗಂ ಸರ್, ಈಗ ಎಲ್ರಿಗೂ ತಿಳಿಸಿ, ನೀವು ಇನ್ಸ್ಪೆಕ್ಟರ್ ಹೇಗೆ ಮತ್ತೆ ಯಾವ ರೀತಿ ಆದ್ರಿ ಅಂತ. ಏನ್ ಮಾಡ್ತಾ ಇದೀಯ? ಚಿಂಗಂ ಸರ್ ಹೇಳ್ತಾ ಇದ್ದಾರೆ. ಏ ಮೋಟು, ಏನ್ ಮಾಡ್ತಾ ಇದೀಯ ನೀನು? ಮೊದ್ಲು ಸೀನ್ ಬಿಡು, ಆಮೇಲೆ ನನ್ನ ಇಂಟರ್ವ್ಯೂ ಮಾಡುವಂತೆ. ಸಾರಿ 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 ಚಿಂಗಂ ಸರ್, ನಾನು ಈಗ ತಮ್ಮಲ್ಲಿ ನನಗೆ ಇಂಟರ್ವ್ಯೂ ಮಾಡ್ಬೇಡ. ಈಗ ನೀನ್ ತುಂಬಾ ಸೀನ್ತಾ ಇದೀಯಾ. ಒಂದ್ ಕೆಲಸ ಮಾಡು, ಹೋಗಿ ಮುಖ ತೊಳ್ಕೊಂಡ್ಬಂದು ಆಮೇಲೆ ನನಗೆ ಇಂಟರ್ವ್ಯೂ ಮಾಡುತ್ತೆ.
ಚಿಂಗಂ ಸರ್, ಇವಾಗ ಜಾನ್ ದ ಜಾಕಿ ನಿಮ್ ಇಂಟರ್ವ್ಯೂ ತಗೊಳ್ತಾನೆ. ಎಸ್ ಮೈ ಸೆಲ್ಫ್ ಜಾನ್ ದ ಜಾಕಿ. ಅರೆ ಮೋಟು, ನಿನ್ ಜಾಗದಲ್ಲಿ ಜಾನ್ ಮಾತಾಡ್ತಾ ಇದ್ದಾನೆ ಕಣ. ನೀನ್ ಎಲ್ಲಿದ್ಯಾ ಈಗ? ಜಾನ್, ಅಯ್ಯೋ ಜಾನ್ ಎಲ್ಲಿಂದ ಬಂದ? ಈಗ ಹೋಗ್ತೀನಿ. ಅವನ್ಗೆ ತದಕ್ತಿ ನೋಡು, ಮತ್ತೆ ಈ ಕಡೆ ಬರ್ಲೇಬಾರ್ದು ಅವನು. ಘಮ 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 ಘಮ. ಅರೆ ಮೋಟು, ಆ? ಮೋಟು, ಸಮೋಸ ಸಮೋಸ ಘಮ 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 ಸಮೋಸ ಸಮೋಸ. ಅರೆ ಮೋಟು, ಎಲ್ಲಿಗೆ ಹಾರ್ಕೊಂಡು ಹೋಗ್ತಾ ಇದೆಯೋ? ಅಲ್ಲಿ ಚಿಂಗಂ ಸರ್ ಇಂಟುನಾ ಜಾನ್ ತಗೊಳ್ತಾ ಇದ್ದಾನೆ ಕಣ. ಘಮ 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 ಘಮ. ಈ ಜಾನ್ ನನಗೆ ಯಾವಾಗ್ಲೂ ಹಿಂಸೆ ಕೊಡ್ತಾನೆ ಇರ್ತಾನೆ ಕಣ ಬತ್ತು. ಅದು ಅಲ್ಲದೆ ಖಾಲಿ ಹೊಟ್ಟೆಲ್ ನನ್ನ ತಲೆ ಓಡೋದೇ ಇಲ್ಲ ಕಣೋ. ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ? ಮತ್ತೆ ಚಿಂಗಂ ಸರ್ ಹೇಳಿ, ಇನ್ಸ್ಪೆಕ್ಟರ್ ಆಗೋ ಕನಸನ್ನ ನೀವು ಹೇಗ್ ನನ್ಸ್ ಮಾಡ್ಕೊಂಡ್ರಿ ಅಂತ. ಜಾನ್, ಈಗ ನಾನು ನಿನ್ನ ಇಂಟರ್ವ್ಯೂ ತಗೋಬೇಕು ಅಂತ ಇಷ್ಟಪಡ್ತೀನಿ. ನನ್ನ ಇಂಟರ್ವ್ಯೂ ಜಾನ್ ದ ಡಾನ್ ನ ಇಂಟರ್ವ್ಯೂ. ನನ್ನ ಕಳ್ತನದ ಬಗ್ಗೆ ಕೇಳ್ತೀಯಾ? ಮತ್ತೆ ಚಿಂಗಂ ಸರ್ ಅರೆಸ್ಟ್ ಮಾಡ್ಬಿಟ್ಟು ಒಳಗೆ ರುಬ್ತಾರೆ. ಆರ್ಜಿ ಹತ್ರ ಹೇಳ್ಬಿಟ್ರೆ ನಿನ್ನ ಯಾವ ಕೇಸು ನಡೆಯೋದೇ ಇಲ್ಲ. ಆರ್ಜಿ ಹತ್ರ ನೀ ಏನೇ ಹೇಳಿದ್ರು ಅದು ಸೀಕ್ರೆಟ್ ಆಗಿರುತ್ತೆ. ಚಿಂಗಂ ಸರ್, ನೀವು ಅರೆಸ್ಟ್ ಮಾಡಕ್ಕೂ ಆಗೋದಿಲ್ಲ. ಆಗ ನಿಜನೇನಪ್ಪ? ಚಿಂಗಂ ಸರ್, ನನ್ನ ನಿಜವಾಗ್ಲೂ ಅರೆಸ್ಟ್ ಮಾಡಲ್ವಾ? ಏಯ್, ಓಟು ಕರೆಕ್ಟ್ ಆಗಿ ಹೇಳಿದಾನೆ. ನಾನು ಹೋಗ್ತೀನಿ, ನೀ ಇಂಟ್ರು ತಗೋ. ಸ್ನೇಹಿತರೆ, ಇವತ್ತಿನ ಈ ಶೋನಲ್ಲಿ ನನ್ನ ಎದುರಿಗಿದ್ದಾರೆ ಶ್ರೀ ಜಾನ್ ದ ಡಾನ್. ಹೇಳಿ ಸರ್, ಜಾನ್ ಸರ್, ತಮಗೆ ಕಳ್ತನ ಮಾಡೋ ಚಾಳಿ ಯಾವಾಗಿಂದ ಶುರು ಆಯ್ತು ಅಂತ ನಮ್ಮ ಶೋಸ್ತ್ರಗಳಿಗೆ ದಯವಿಟ್ಟು ಹೇಳಿ ಸರ್. ಯಾವಾಗಿಂದ ಶುರು ಮಾಡ್ಕೊಂಡ್ರಿ? ಏನ್ ಹೇಳಿ, ಈ ಕಳ್ತನದ ರುಚಿ ನನಗೆ ಚಿಕ್ಕವನಿದ್ದಾಗಿಂದನೂ ಇದೆ. ಮೊದ್ಲು ನಾನು ಮನೆಯಿಂದ ದುಡ್ಡು ಕಳ್ತನ ಮಾಡ್ತಾ ಇದ್ದೆ, ಫ್ರೆಂಡ್ಸ್ ನ ಚಾಕ್ಲೇಟ್ ನು ಕಳ್ತನ ಮಾಡ್ತಾ ಇದ್ದೆ, ಊಟನು ಕಳ್ತನ ಮಾಡ್ತಾ ಇದ್ದೆ, ಮತ್ತೆ ಏನೇನ್ ಕಳ್ತನ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಸರಿ 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 ಸರಿ. ಫುರ್ಫುರಿ ನಗರದ ಬ್ಯಾಂಕ್ ಅಲ್ಲಿ ಹೋದ ವರ್ಷ 50 ಕೋಟಿ ರೂಪಾಯಿ ಕಳ್ತನ ಆಗಿತ್ತು. ಇದುವರೆಗೂ ಯಾರಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ತಾವು ಆ ಕಳ್ತನ ಹೇಗ್ ಮಾಡಿದ್ರಿ? ಪ್ಲೀಸ್ ಮಾತಾಡಿ. ಅದೇನಂದ್ರೆ, ಬ್ಯಾಂಕ್ ನ ಒಳಗಡೆ ಸುರಂಗ ತೋಡ್ಕೊಂಡು ಒಳಗೋಗ್ಬಿಟ್ಟು ಎಲ್ಲಾ ದುಡ್ಡುಗಳನ್ನ ಎತ್ಕೊಂಡು ಮತ್ತೆ ಟನಲ್ ಮುಚ್ಬಿಟ್ಟು ಸಿಮೆಂಟ್ ಹಾಕ್ಬಿಟ್ಟೆ. ಯಾವಾಗ ಯಾರಿಗೂ ಗೊತ್ತಾಗ್ಲಿಲ್ಲ. ಕಳ್ಳ ಹೇಗ್ ಬಂದ, ಹೇಗ್ ಕಳ್ತನ ಮಾಡ್ದ ಅಂತ ಕೂಡ ಗೊತ್ತಿಲ್ಲ. ಓಹೋ, ಎಂತ ಅದ್ಭುತವಾದ ಸಾಧನೆ ಜಾನ್ ಸರ್ ತಮ್ದು. ಹಾಗೆ ಇನ್ನೊಂದು ಘಟನೆ ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಹೋದ ವರ್ಷ ಒಂದೇ ಸಲ 50 ಮನೇಲಿ ಕಳ್ತನ ಆಗಿತ್ತು. ಅದರಲ್ಲಿ ಒಂದೆರಡು ಮನೇಲಿ ತಾವು ಕೂಡ ಕಳ್ತನ ಮಾಡಿದ್ರಿ. ಇದನ್ನ ದಯವಿಟ್ಟು ತಿಳಿಸಿ. ಒಂದೆರಡು ಮನೆಗಳಲ್ಲ, 50, ಪೂರಾ 50 ಮನೆಗಳು ನಾನೇ ಕಳ್ತನ ಮಾಡಿದ್ದು. ಎಂತ ಕೈ ಚಳಕ, ಏನ್ ಸಾಧನೆ ಸರ್ ತಮ್ದು. 50 ಮನೇಲೂ ತಾವೇ ಕಳ್ತನ ಮಾಡಿದ್ರ? ಅರೆ ಇದೇ ಜಾನ ನನ್ ಮನೇಲೂ ಕಳ್ತನ ಮಾಡಿರೋದು. ಅರೆ, ನನ್ನ ಮನೆಗೂ ಇವನೇ ಕಳ್ತನ ಮಾಡಿದ್ದು. ಎಲ್ಲಾ ಕಳ್ತನ ಇವನೇ ಮಾಡಿರೋದು. ನಡೀರಿ ನಡೀರಿ. ಸರಿ, ತಾವು ನಮ್ಗೆ ಇದನ್ನು ತಿಳಿಸ್ಬೇಕಾಗಿದೆ. ಹೋದ ವರ್ಷ ಒಂದೇ ಸಾರಿಗೆ 20 ಚಿನ್ನದ ಅಂಗಡಿಗಳಲ್ಲೂ ಕಳ್ತನ ಆಗಿತ್ತು. ಅದರಲ್ಲಿ ಬರೀ 4-5 ಅಂಗಡಿಗಳಲ್ಲಿ ತಾವು ಕಳ್ತನ ಮಾಡಿದ್ರಿ ಅಂತ ನಂಗೆ ಅನ್ನಿಸ್ತಾ ಇದೆ. ಅರೆ 4-5 ಅಲ್ಲಪ್ಪ, 4-5 ಅಂಗಡಿ ಅಲ್ಲ, ಪೂರಾ 20 ಅಂಗಡಿಗಳು ನಾನೇ ಕಳ್ತನ ಮಾಡಿದ್ದು. ಗೊತ್ತಾ? ಯಾರಿಗಷ್ಟೊಂದು ಧೈರ್ಯ ಇದೆ? ನಾನಿದ್ದಾಗ ಫುರ್ಫುರಿ ನಗರದಲ್ಲಿ ಯಾರ್ ತಾನೇ ಕಳ್ತನ ಮಾಡಕ್ಕಾಗತ್ತೆ? ಈ ಪೂರ್ತಿ ಇಲಾಖೆ ಜಾನ್ದು. ಇಲ್ಲಿ ಕಳ್ತನ ಮಾಡೋದು ನನ್ನ ಹಕ್ಕು. ಬಾಸ್, ಜನಗಳ ಗುಂಪು ಬರ್ತಾ ಇದೆ. ಬರ್ಲಿ ಬರ್ಲಿ, ಜನಗಳೆಲ್ಲ ನನ್ನ ಇಂಟರ್ವ್ಯೂ ಕೇಳಿ ನನ್ನ ಫ್ಯಾನ್ಸ್ ಆಗಿರ್ತಾರೆ. ನನ್ನ ಆಟೋಗ್ರಾಫ್ ತಗೊಳಕ್ ಬಂದಿರ್ಬೋದು. ಆಗಲ್ ತೆಗಿರಿ, ಅವನ್ನ ಕಳ್ಸಿ ಹೊರಗಡೆ. ಈಗ್ಲೇ ಬಾರ ಆಚೆ. ಏನಾಗ್ತದೆ ಹೊರಗಡೆ? ಯಾಕೆ ಇಷ್ಟೊಂದು ಗಲಾಟೆ? ಯಾಕೆ ಗಲಾಟೆ? ಓ, ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ ಜಾನ್. ನೀವು ಸಖತ್ತಾಗಿ ಇಂಟರ್ವ್ಯೂ ಕೊಟ್ರಲ್ಲ, ಅದಕ್ಕೋಸ್ಕರ ಬಂದಿದ್ದಾರೆ. ತಾವು ಮನಸ್ಸು ಬಿಚ್ಚಿ ಮಾತಾಡಿದಿರಲ್ಲ ಸರ್. ಎಲ್ರು ಕೇಳಿ ಖುಷಿಯಾಗಿ ಬಂದಿದ್ದಾರೆ ಜಾನ್. ಸರ್, ಸ್ವಲ್ಪ ದಯವಿಟ್ಟು ಹೊರಗಡೆ ಬರ್ತೀರಾ ಸರ್? ನಿಮ್ಮ ಫ್ಯಾನ್ಸ್ ನಿಮ್ಮ ಆಟೋಗ್ರಾಫ್ ತಗೋಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಪೆನ್ ಕೊಡು. ಆಟೋಗ್ರಾಫ್ ಕೊಡೋದಿದೆ ನಾನು. ಓಕೆ, ಜಸ್ಟ್ ಕಮಿಂಗ್. ಪ್ಲೀಸ್ ಸರ್.
ಆಟೋಗ್ರಾಫ್ ಯಾರು ತಗೊಳ್ತಿದ್ದೀರಾ? ಯಾರಿಗ್ ಬೇಕು? ಆಟೋಗ್ರಾಫ್ ಯಾರು ತಗೋತಾರೆ ಅಂದ್ರೆ ನಾನ್ ಕೊಡ್ತೀನಿ. ತಗೋ ತಗೋ ತಗೋ, ಹೊಡಿರಿ ಹೊಡಿರಿ ಹುಡುಗ್ರಿ ಅವ್ನಿಗೆ ಸರ್, ಹುಡುಗ್ರಿ ಅವ್ನಿಗೆ ನನ್ನ ಅರೆಸ್ಟ್ ಮಾಡ್ಬಿಡಿ, ನನ್ನ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ. ಯಾರೇ ರಿಪೋರ್ಟರ್ ಇಂಟರ್ವ್ಯೂ ಮಾಡಿದ್ರು ಕೂಡ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಕ್ಕಾಗೋದಿಲ್ಲ. ಹಾಗೆ ನಾನು ನಿನ್ನ ಅರೆಸ್ಟ್ ಮಾಡೋದಿಲ್ಲ. ಅರೆಸ್ಟ್ ರೆಸ್ಟ್ ರೆಸ್ಟ್ ಅರೆಸ್ಟ್. ಬಿಡಿ ಬಿಡಿ, ರಿಪೋರ್ಟ್ನ ಕಾನೂನುಗಳನ್ನ ಬಿಟ್ಬಿಡಿ, ಇಂಟರ್ವ್ಯೂನು ಬಿಟ್ಬಿಡಿ. ಚಿಂಗಂ ಸರ್, ನಾನು ಎಲ್ಲಾನು ನಿಮ್ಮ ಮುಂದೆ ಒಪ್ಕೊಂತೀನಿ. ನನ್ನ ಅರೆಸ್ಟ್ ಮಾಡ್ಬಿಡಿ, ನಾನು ಎಲ್ಲ ಒಪ್ಕೊಂಡ್ಬಿಡ್ತೀನಿ. ನನಗೆ ಶಿಕ್ಷೆ ಕೊಟ್ಬಿಡಿ. ಚಿಂಗಂ ಸರ್, ನನ್ನ ಜೈಲಿಗೆ ಕರ್ಕೊಂಡು ಹೋಗ್ಬಿಡಿ. ನನ್ನ ಕಾಪಾಡಿ. Watch India's largest kids library only on Geo Hotstar. Download the app now.